ಹೇಗಿದ್ದೀರಾ ನೀವೆಲ್ಲ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ಬ್ಲಾಗ್ಸ್. ನೀವು ಅನ್ಕೊಂಡಿರ್ಬೋದು ಇವತ್ತೇನು ಮಗುವನ್ನ ರೆಡಿ ಮಾಡ್ಕೊಂಡು ಇವಳು ರೆಡಿ ಹಾಕೊಂಡು ಎಲ್ಲಿಗೆ ಹೋಗ್ತಿರ್ಬೋದು ಅಂತ. ಸೊ ಎನಿ ಗೆಸಸ್? ನಾವಿವತ್ತು ಹೋಗ್ತಾ ಇದ್ದೇವೆ ಮ್ಯಾಂಗ್ಳೂರ್ ಸ್ಟ್ರೀಟ್ ಫುಡ್ ಫಿಯೆಸ್ಟಾಗೆ. ಹೌದು, ಆಕ್ಚುಲಿ 2 years ಬ್ಯಾಕ್ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಹೋಗ್ಲಿಕ್ಕೆ. ನಾನು ಪ್ರೆಗ್ನೆಂಟ್ ಇದ್ದೆ, ಬಟ್ ಆ ಟೈಮಲ್ಲಿ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ಸಲ ನಾವು ಹೋಗ್ತಾ ಇದ್ದೇವೆ. ಸ್ಪೆಷಲಿ ವ್ಲಾಗ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಇಲ್ಲಿಂದ ನಮ್ಗೆ ಆಕ್ಚುಲಿ 1.5 hour ಬೇಕಾಗುತ್ತೆ ಉಡುಪಿಯಿಂದ ಮ್ಯಾಂಗ್ಳೂರ್ಗೆ. ಸೊ ನಾವು ಇವಾಗ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೇವೆ, ಹಾಗೆ ನಿಮ್ಮನ್ಸ ಕರ್ಕೊಂಡು ಹೋಗ್ತೇವೆ. ಬನ್ನಿ ನಮ್ಮ ಜೊತೆ. ಹಲೋ ಗಾಯ್ಸ್, ನಮಸ್ಕಾರ, ಹೇಗಿದ್ದೀರಾ? ನಾವೀಗ ಹೋಗ್ತಿದ್ದೇವೆ ಮ್ಯಾಂಗ್ಳೂರ್ ಫುಡ್ ಫಿಯೆಸ್ಟಾಗೆ. ತುಂಬ ದಿನದಿಂದ ನಾವು ಎಲ್ಲರ ವಿಡಿಯೋ ಎಲ್ಲ ನೋಡ್ತಿದ್ವಿ. ಎಲ್ಲರೂ ಹೋಗ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡುವಾಗಲೇ ಎಲ್ಲರದು ಅದೇ ಬರ್ತಾ ಇತ್ತು, ಮ್ಯಾಂಗ್ಳೂರ್ ಫುಡ್ ಫಿಯೆಸ್ಟಾದು. ಡಾಲಿ ಚಾಯ್ವಾಲ ಕೂಡ ಬಂದಿದ್ರು. ಎಲ್ಲರೂ ತುಂಬ ನೆಗೆಟಿವ್ ಕಮೆಂಟ್ ಕೂಡ ಇತ್ತು, ಪಾಸಿಟಿವ್ ಕೂಡ ಇತ್ತು. ಎಲ್ಲರೂ ಫುಡ್ ಅಂತೂ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ನಾವು ಕೂಡ ಹೋಗ್ತಾ ಇದ್ದೇವೆ ಮ್ಯಾಂಗ್ಳೂರ್ ಫುಡ್ ಫಿಯೆಸ್ಟಾಗೆ. ನಮಗೆ ಇಲ್ಲಿ ಉಡುಪಿಯಿಂದ ತುಂಬ ದೂರ ಇದೆ, ಆದರೂ ನಿಮಗೆ ತೋರಿಸುವಂತ ಹೋಗ್ತಾ ಇದ್ದೇವೆ. ನೋಡುವ. ಹೇಗೆ ನಾವು ಹೋಗ್ತಾ ಇದ್ದೇವೆ. ಹೋಗುವಾಗಲೇ ಹೊಟ್ಟೆ ಹಸಿತು, ಆದ್ರಿಂದ ಇಲ್ಲಿಯೇ ಸ್ಟ್ರೀಟ್ ಫುಡ್ ತಿನ್ಕೊಂಡು ಹೋಗ್ತಾ ಇದ್ದೇವೆ. ಹೋಗುವಾಗಲೇ ಕಾಪು ಹತ್ರ ಅಮೃತ ಕ್ಯಾಂಟೀನ್ ಅಂತ ಇದೆ, ಅಲ್ಲಿಂದ ನಾವು ಒಳ್ಳೆ ಗೋಳಿ ಬಜೆ ಎಲ್ಲ ಸಿಗ್ತದೆ. ನೀವು ಇಲ್ಲಿ ಬಂದರೆ ಟ್ರೈ ಮಾಡಿ, ನಾವು ಹೇಗಿದೆ ಅಂತ ಹೇಳ್ತೇವೆ ಟೇಸ್ಟ್. ನಾವಿಲ್ಲಿ ಎಗ್ ಬೋಂಡಾ ಮತ್ತು ಬ್ರೆಡ್ ಆಮ್ಲೆಟ್ ಮತ್ತು ಗೋಳಿ ಬಜೆ ಮತ್ತು ಮಿರ್ಚಿ ಬಜೆ ಆರ್ಡರ್ ಮಾಡಿದ್ವಿ. ಎಲ್ಲನೂ ಟೇಸ್ಟಲ್ಲಿ ಸೂಪರ್ ಆಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು, ಅಲ್ಟಿಮೇಟ್ ಟೇಸ್ಟ್ ಆಗಿತ್ತು. ನೀವು ಕಾಪುವಲ್ಲಿದ್ದರೆ ಶೋರ್ ಟ್ರೈ ಮಾಡಿ, ಅಮೃತ ಕ್ಯಾಂಟೀನ್ ಅಂತ. ನಮಗೆ ಅಲ್ಲಿ ಪಾರ್ಕಿಂಗ್ ತುಂಬ ಇಶ್ಯೂ ಆಯಿತು. ನಾವು 2 ರೌಂಡ್ ಹಾಕಿದ್ವಿ, ನಮಗೆ ಅಲ್ಲಿ ಗೊತ್ತಿರಲಿಲ್ಲ ಎಲ್ಲಿ ಅಂತ. ಮತ್ತು ಅಲ್ಲಿ ಹೇಳುವವರು ಸಹ ಯಾರು ಇರಲಿಲ್ಲ ಪಾರ್ಕಿಂಗ್ ಎಲ್ಲಿ ಅಂತ. ಮತ್ತು ನಮಗೆ ಅಲ್ಲಿ ಲೇಡಿ ಹಿಲ್ ಸ್ಕೂಲ್ ಹತ್ರ ಸಿಕ್ಕಿತು. ಇವಾಗ ನಾರಾಯಣ ಗುರು ಸರ್ಕಲ್ ಇದೆಲ್ಲ, ಅದರ ಈ ಕಡೆ ಲೇಡಿ ಹಿಲ್ ಇಂಗ್ಲಿಷ್ ಮೀಡಿಯಂ ಇದಿದೆ, ಸ್ಕೂಲ್ ಇದೆ. ಅಲ್ಲಿ ನಾವು ಪಾರ್ಕಿಂಗ್ ಇಟ್ಟು ಇವಾಗ ನಾವು ಹೋಗ್ತಾ ಇದ್ದೇವೆ ಫುಡ್ ಫಿಯೆಸ್ಟಾಗೆ. ಬನ್ನಿ ನಮ್ಮ ಜೊತೆ. ನೋಡಿ ಡೆಕೋರೇಷನ್ ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತದೆ ದೂರದಿಂದಲೇ. ನೋಡುವ, ನಾವು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇವೆ. ನಿಮಗೆ ಸ್ವಲ್ಪ ಇಲ್ಲಿ ಒಂದು ಸ್ಟೇಜ್ ಹಾಕಿದ್ದಾರೆ. ಮೇ ಬಿ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇದೆ ಕಾಣ್ಬೇಕು. ಇಲ್ಲಿಂದಲೇ ಸ್ಟಾರ್ಟ್. ಫುಲ್ ಲೌಡ್ ಮ್ಯೂಸಿಕ್ ಇದೆ, ನನ್ನ ವಾಯ್ಸ್ ಕೇಳ್ತದ ಗೊತ್ತಿಲ್ಲ. ಬನ್ನಿ ಗೈಸ್, ಹೋಗುವ. ಸೂರು ಜಾವ್ ನಾನು ಕ್ರೌಡ್ ನೋಡಿ ಅಂತೆ. ಇವತ್ತು ವೀಕ್ ಡೇ, ಸ್ಟಿಲ್ ರಶ್ ಇದೆ ಬಿಕಾಸ್ ನಾಳೆ ಲಾಸ್ಟ್. ನೋಡಿ, ಊರದ ಬೊಂಡ ಐಸ್ ಕ್ರೀಮ್ ಸ್ಟಾಲ್ ಇದೆ.
ನಿಮ್ಗೆ ಐಸ್ ಕ್ರೀಮ್ ಒಂದು ಫೋಟೋ ಬರುತ್ತೆ ಮಗ ಪೋಲ್ ಅಂತ ಕಾಣ್ತಾಳ ಇಲ್ಲ ಯಾರೇ ಚಪಾರ್ ನನ್ನ ಮಕ್ಕಳು? ನೋಡಿ ಅಂತೆ ನೋಡುವಾಗಲೇ ಸ್ವಲ್ಪ ಯಮ್ಮಿ ಕಾಣ್ತದೆ. ಇಲ್ಲ ನಾನು ಇನ್ನೊಂದು ಕೊಡಿ ಸ್ಪೂನ್. ಥ್ಯಾಂಕ್ ಯು. ये कंचा आइसक्रीम ने बोंडो ಗೋಲ್ಡನ್ ಸ್ಕಾಚ್ ನೋಡಿ ಇದು ಗೋಲ್ಡನ್ ಸ್ಕಾಚ್ ಅಂತೆ. ತಿಂದು ಹೇಳ್ತೇನೆ ಆಯ್ತಾ. ಇದೆಷ್ಟು? ನೋಡಿ ನನ್ನ ಬೇಬಿಗೆ ಬಲೂನ್ ತೆಗೆದು ಕೊಟ್ಟಿದ್ದಾರೆ ಅಜ್ಜ. 100 ರೂಪೀಸ್ ಇದ್ದು. ಕೆಲವು ಸ್ಟಾಲ್ ಎಲ್ಲ ಫುಲ್ ಕ್ಯೂ ಇದೆ, ರಶ್ ಇದೆ. ಕೆಲವು ಸ್ಟಾಲ್ ಎಲ್ಲ ಖಾಲಿ ಇದೆ. ಬಿಕಾಸ್ ಮೇ ಬಿ ನಾವು ಈಗ ಬೇಗ ರೀಚ್ ಆದ್ವಿ ಹಾಗೆ ಕಾಣ್ಬೇಕು. ಮೇ ಬಿ ಮತ್ತೆ ಕ್ರೌಡ್ ಇರ್ಬೋದೇನೋ. ಬೋಂಡಾ ಮಿಲ್ಕ್ ಶೇಕ್, ಸಾರಿ ಬೋಂಡಾ ಮಿಲ್ಕ್ ಶೇಕ್. ಪಂಜಾಬಿ ಲಸ್ಸಿ ನೋಡಿ ಗೈಸ್, ಇದು ಪಂಜಾಬಿ ಲಸ್ಸಿ ಸ್ಟಾಲ್. ಮೋಮೋಸ್ ಕೆಫೆ ಸ್ಟಾಲ್ ಇತ್ತು. ಅದು ಮೋಮೋಸ್ ನೋಡಿ ನನಗೆ ತುಂಬ ಬಾಯಲ್ಲಿ ನೀರು ಬಂತು. ಮತ್ತು ನಾವು ಅಲ್ಲಿ ಮೋಮೋಸ್ ಆರ್ಡರ್ ಮಾಡಿದ್ವಿ, ಸ್ಟೀಮ್ಡ್ ಮೋಮೋಸ್ ಚಿಕನ್. ನೋಡಿ ಇದು ಈರುಳ್ಳಿ ಸ್ಕೂಪ್ ಸ್ಟಾಲ್. ಇಲ್ಲಿ ಈರುಳ್ಳಿದ್ದು ಚಿಪ್ ಇದಲ್ಲ ಅದ್ರಲ್ಲಿ ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ. ಆಗ ನಾವು ಬೊಂಡದ ಚಿಪ್ ಅಲ್ಲಿ ತಿಂದ್ವಿ. ಇದು ಎಗ್ ವಂಡರ್ ಸ್ಟಾಲ್. ಇಲ್ಲಿ ಎಗ್ಗಲ್ಲಿ ವೆರೈಟೀಸ್ ಆಫ್ ಡಿಶಸ್ ಮಾಡ್ತಾ ಇದ್ರು. ಅದು ಸ್ಟಿಕ್ಕಲ್ಲಿ ಎಗ್ ರೋಲ್ ಮಾಡಿದ ಹಾಗೆ ತುಂಬ ವೆರೈಟೀಸ್ ಆಫ್ ಮಾಡ್ತಾ ಇದ್ರು. ನಾವಿಲ್ಲಿ ಎಂತ ಸಹ ಆರ್ಡರ್ ಮಾಡಲಿಲ್ಲ. ಇಲ್ಲಿ ನೋಡಿ ಪೋಯ್ ಗೋಯಂಚಿ ಗೋವನ್ ಫುಡ್ ಸ್ಟಾಲ್ ಕೂಡ ಇತ್ತು. ಗೋವಾಕ್ಕೆ ಹೋಗ್ಬೇಕಂತೆಲ್ಲ ಅಲ್ಲಿಯ ಫುಡ್ ಇಲ್ಲೇ ಟ್ರೈ ಮಾಡ್ಬೋದು. ನೋಡಿ ಗೈಸ್, ಇಲ್ಲಿ ಕೂಡ ಇದೆ ಬಾರ್ಬಿಕ್ಯೂ ಟ್ಯಾಕ್ಸಿ. ನೋಡಿ ಇಡೀ ಮ್ಯಾಂಗ್ಳೂರ್ ಫುಡ್ ಫಿಯೆಸ್ಟಾದಲ್ಲಿ ಒಂದೇ ಒಂದು ಫುಡ್ ಟ್ರಕ್ ಇತ್ತು. ನೋಡಿ ಅದೇ ಇದು ಫುಡ್ ಟ್ರಕ್. ನಾವು ಓಷನ್ ಪಾಲ್ ಸ್ಟಾಲಿಂದ ಜಿಲೇಬಿ ಮತ್ತು ರಬಡಿ ಟೇಸ್ಟ್ ಮಾಡಿದ್ವಿ. ತುಂಬ ಟೇಸ್ಟಿ ಆಗಿತ್ತು.
Try with it. ಮತ್ತು ನಾವು ನ್ಯಾಚುರಲ್ಸ್ ಅವರದ್ದು ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ವಿ. ತುಂಬ ಕಾಸ್ಟ್ಲಿ ಇತ್ತು. ಒಂದು ಸ್ಮಾಲ್ ಸ್ಕೂಪಿಗೆ 80 ರುಪೀಸ್ ಇತ್ತು. ಇದು ಕೊಕೊನಟ್ ಐಸ್ ಕ್ರೀಮ್ ನ್ಯಾಚುರಲ್ಸ್ ಅವ್ರದ್ದು. ಯಮ್ಮಿ. ಓಷನ್ ಪಲ್ ಸ್ಟಾಲ್ ಅಲ್ಲಿ ನಾವು ಜಿಲೇಬಿ ಮತ್ತು ರಬ್ಡಿ ತಿಂದಿದ್ವಿ. ಅಲ್ಲಿ 100 ರುಪೀಸ್ ಇತ್ತು. ಈ ಸ್ಟಾಲ್ ಅಲ್ಲಿ ನೋಡಿ ಶ್ರೇಯಸ್ ಸ್ವೀಟ್ಸ್ ಅಲ್ಲಿ 40 ರುಪೀಸ್. ಬಟ್ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಇತ್ತು, ಇಲ್ಲಿ ಕ್ವಾಂಟಿಟಿ ಕಮ್ಮಿ ಇದೆ. ಅಲ್ಲಿ ಜಿಲೇಬಿ ದೊಡ್ಡದಿತ್ತು, ಇಲ್ಲಿ ಜಿಲೇಬಿ ಸಣ್ಣದುಂಟು. ನೋಡಿ ಗೈಸ್, ಇದುವೇ ತಂದೂರ್ ಸ್ಟಾಲ್. ಅವು ತುಂಬಾ ಟೇಸ್ಟಿ ಕಾಣ್ತಾ ಇತ್ತು. ಫುಡ್ ಅಂತೂ ಮೌತ್ ವಾಟರಿಂಗ್. ಅದು ಫುಡ್ ನೋಡುವಾಗಲೇ ಕ್ರ್ಯಾಬ್ ಗೀ ರೋಸ್ಟ್ ಆಗಿರಲಿ, ತುಂಬಾ ಟೇಸ್ಟಿಯಾಗಿ, ಫಿಶ್ ಎಲ್ಲ ತುಂಬ ಟೇಸ್ಟಿ ಕಾಣ್ತಾ ಇತ್ತು. ನೋಡಿ, ಇದು ಕೇಸರಿ ಮಿಲಿಟರಿ ಹೋಟೆಲ್ ಅವ್ರದ್ದು ಸ್ಟಾಲ್ ಇದು. ಇಲ್ಲಿ ಡಾಲಿ ಚಾಯ್ವಾಲ ಬಂದಿದ್ರು, ಇಲ್ಲಿ ಅವರು ಊಟ ಮಾಡಿದ್ದು ನೋಡಿ. ಗಾಂಧಾರಿ ಮೆಣಸು ಐಸ್ ಕ್ರೀಮ್, ಗಾಂಧಾರಿ ಮೆಣಸು ಹಂಗಾಸನ ಅಡಿಕೆಚೆ ಕುನಾರ್ಪುಳಿಚೆ ಸಾಳೆ. ನೋಡಿ ಗೈಸ್, ಇದು ಗಾಂಧಾರಿ ಮೆಣಸು ಐಸ್ ಕ್ರೀಮ್. ಟೇಸ್ಟಿ ಇದೆ, ಡಿಫ್ರೆಂಟ್ ಟೇಸ್ಟ್ ಇದೆ, ಬಟ್ ಸ್ವಲ್ಪ ಸ್ಪೈಸಿ ಆಗ್ತಾ ಉಂಟು. ನೋಡಿ, ಅಂಗಡಿಯಲ್ಲಿ ಖಾಂಜಾಬಾದ್ ಸ್ಟಾಲ್, ಅಲ್ಲಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಕೂಡ ಆಗ್ತಾ ಉಂಟು. ಸಿಂಗಿಂಗ್ ಆಗ್ತಾ ಉಂಟು, ಲೈವ್ ಸಿಂಗಿಂಗ್. ಇದೊಂದು ಒಳ್ಳೆ ಪ್ರೋಗ್ರಾಮ್. ಯಾಕಂತ ಹೇಳಿದ್ರೆ ಇಲ್ಲಿ ಟ್ಯಾಲೆಂಟ್ ಇದ್ದವರಿಗೆಲ್ಲ ಅಪರ್ಚುನಿಟಿ ಕೊಡ್ತಾ ಇದ್ರು. ಹೆಸರು ಕೊಟ್ಟವರಿಗೆಲ್ಲ ಸಿಂಗಿಂಗ್ ಮಾಡ್ಲಿಕ್ಕಿತ್ತು. ಎಲ್ಲ ಒಳ್ಳೆಯಾಗಿ ಸಿಂಗ್ ಮಾಡಿದ್ರು. ನಾವು ಕೇಸರಿ ರೆಸ್ಟೋರೆಂಟಿಂದ ಸ್ಟಾಲಿಂದ ಇದು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಆರ್ಡರ್ ಮಾಡಿದ್ವಿ. ಚಿಕನ್ ಸುಕ್ಕ ಕ್ವಾಂಟಿಟಿ ಕಮ್ಮಿ ಇತ್ತು, ಪ್ರೈಸ್ 100 ರುಪೀಸಿಗೆ, ಬಟ್ ಟೇಸ್ಟಿ ಇತ್ತು. ಓಕೆ, ನೀರು ದೋಸೆ ಪರವಾಗಿಲ್ಲ, 20 ರುಪೀಸ್ ಇತ್ತು.
ನಾವಲ್ಲೇ ಅದನ್ನು ಟೇಸ್ಟ್ ಮಾಡಿ ಅಲ್ಲೇ ತಿಂತಾಯಿದ್ವಿ. ಎಲ್ಲರೂ ಸೈಡಲ್ಲಿ ನಿಂತ್ಕೊಂಡು ಎಲ್ಲರೂ ಅಲ್ಲಿ ಫುಡ್ ಎಂಜಾಯ್ ಮಾಡ್ತಾಯಿದ್ರು. ನಾವು ಸಹ ಅಲ್ಲೇ ಅದನ್ನು ಟೇಸ್ಟ್ ಮಾಡಿ ಅಲ್ಲೇ ಫುಡ್ ತಿಂದು ಬಂದ್ವಿ. ಇದು ದಾವತ್ ಬಿರಿಯಾನಿ ಸ್ಟಾಲ್. ನಾವು ಆ್ಯಕ್ಚುಲಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಎಲ್ಲ ನೋಡಿದ್ವಿ, ತುಂಬ ಜನರು ಹಾಕಿದ್ರು. ಸೊ ನಾವು ಪಾರ್ಸೆಲ್ ತೊಗೊಂಡು ಬಂದಿದ್ವಿ, ಮನೆಗೆ ಬಂದು ಅದನ್ನು ಟೇಸ್ಟ್ ಮಾಡಿದ್ವಿ. ಬಟ್ ನಮಗಂತಷ್ಟು ಇಷ್ಟ ಆಗಲಿಲ್ಲ, ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಷ್ಟ ಆಗಲಿಲ್ಲ. ಓಕೆ ಇತ್ತು ಟೇಸ್ಟ್. ಇಲ್ಲಿ ಎಲ್ಲರೂ ಅವರದ್ದೇ ವೇಯಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಅವರ ವರ್ಕ್ ಲೈಫ್ ಟೆನ್ಷನ್ಸ್ ಎಲ್ಲ ಬಿಟ್ಟು ಒಂದು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫುಡ್ಡೆಲ್ಲ ಎಂಜಾಯ್ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಎಲ್ಲ ನೋಡುವಾಗ ಒಂಥರ ನಮಗೆ ಸಹ ಖುಷಿ ಆಯಿತು. ತುಂಬಾ ಕ್ರೌಡ್ ಇತ್ತು, ಹೆಚ್ಚಾಗಿ ನಾವು ಫ್ಯಾಮಿಲೀಸೇ ನೋಡ್ತಾ ಇದ್ವಿ. ತುಂಬ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ನಾವು ಸಹ ಫ್ಯಾಮಿಲಿ ಆಗೇ ಹೋದದ್ದು. ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ನಾವು ಸಹ ಹಾಗೆ ಒಂದೇ ಪ್ಲೇಟಲ್ಲಿ ಫುಡ್ ತಗೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ. ಫುಡ್ಡೆಲ್ಲ ತುಂಬಾ ನಾವು ಒಂದು ಕಡೆ ದೋಸೆ ಎಲ್ಲ ತಗೊಂಡ್ವಿ, ಅದು ಕೂಡ ತುಂಬಾ ಟೇಸ್ಟಿ ಆಗಿತ್ತು. ನಾವಲ್ಲೇ ಅದನ್ನು ತಿಂದ್ವಿ. ಮತ್ತು ಸ್ಟೇಜ್ ಪ್ರೋಗ್ರಾಮ್ ಇತ್ತು, ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ನೋಡಿದ್ವಿ, ಡಾನ್ಸ್ ಎಲ್ಲ. ನೋಡಿ, ಇದು ನಾವು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ವಲ್ಲ ಬರ್ಸ್ಡೇ ಚಿಪ್ಸ್ ಅಂತ, ಇಲ್ಲಿ ಕೂಡ ಇತ್ತು. ಅದು ಆ್ಯಕ್ಚುಲಿ 50 ರುಪೀಸಿದು ಲೇಸ್ ತಗೊಳ್ಳೋದು ನಮ್ಮ ಚಾಯ್ಸಿದು. ಅವರು ಅದಕ್ಕೆ ಪನ್ನೀರ್, ನಮ್ಮ ಇಷ್ಟದ್ದು ಟಾಪಿಂಗ್ಸ್, ಸಾಸ್ ಎಲ್ಲ ಹಾಕಿ ಕೊಡ್ತಾರೆ. ಲೈಕ್ ಇದು ಚರ್ಮುರಿ ಥರನೇ, ಒಂಥರ ವೆಸ್ಟರ್ನ್ ಚರ್ಮುರಿ ಅಂತಲೇ ಹೇಳ್ಬೋದು. ನಮ್ಮದು ನಾರ್ಮಲ್ ಚರ್ಮುರಿ ನಾವು ಮಂಡಕ್ಕಿಯಲ್ಲಿ ಮಾಡ್ತೇವೆ, ಇಲ್ಲಿ ವೆಸ್ಟರ್ನಾಗಿ ಚಿಪ್ಸಲ್ಲಿ ಮಾಡಿ ಕೊಡ್ತಾರೆ. ಸೊ ನಾವು ಅದನ್ನು ತಗೊಳ್ಳಿಲ್ಲ, ಟೇಸ್ಟ್ ಮಾಡಲಿಲ್ಲ. ಇವರು ನೋಡಿ ಯಾರು ಅಂತ, ಇವರು ಸ್ಯಾಮ್ವೆಲ್ ಅಂತ. ಇವರು ತುಳುವಲ್ಲಿ ಮತ್ತು ಕನ್ನಡದಲ್ಲಿ ವ್ಲಾಗ್ ಮಾತಾಡ್ತಾರೆ ಕೂಡ. Andala yan tirgundale boka vega yan churu tindi kapwe boka tinwe ina uru amerikada ya boston urudu pudare boston encha ondundi sir engala food festival encha ondundi shok tonjunu master jano lere boka editor junu bolpu mit lights the tents. It's nice. Sir, iru food tinodu bandini plan ಮಾಡ್ತಾರೆ. Mangalorean food golbaje mast ishta. Golbaje and moka bete buns chicken adu ishta sir ire chicken ghee roast tinodu ishta and gammata ondundi ire gamat yes thank you so much. ನಾವು ಎಲ್ಲ ಸ್ಟಾಲ್ಗೆ ವಿಸಿಟ್ ಮಾಡಲಿಲ್ಲ, ಯಾಕಂದರೆ 120ಗಿಂತ ಜಾಸ್ತಿ ಸ್ಟಾಲ್ಸ್ ಇತ್ತು. ನಾವೊಂದು 70-75 ಸ್ಟಾಲ್ಸ್ನ ವಿಸಿಟ್ ಮಾಡಿದ್ವಿ. ಬಿಕಾಸ್ ನಡೆದು ಸಾಕಾಯಿತು, ಮಗು ಕೂಡ ಇತ್ತಲ್ಲ, ಅದಕ್ಕೆ ನಾವು ಮತ್ತೆ ರಿಟರ್ನ್ ಬಂದ್ವಿ. ಹಾಯ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ಈವ್ನಿಂಗ್. ನಾವು ನಿನ್ನೆ ಅರ್ಧದಲ್ಲೇ ವ್ಲಾಗನ್ನು ಎಂಡ್ ಮಾಡಿದ್ವಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನಾನು ಫುಡ್ ರಿವ್ಯೂ ಬಗ್ಗೆ ಜಾಸ್ತಿ ಏನು ಹೇಳಲಿಲ್ಲ, ಫುಡ್ ಫಿಯಾಸ್ಟಾ ಬಗ್ಗೆ ಜಾಸ್ತಿ ಏನು ಹೇಳಲಿಲ್ಲ. ಸೊ ಅದರ ಬಗ್ಗೆ ಹೇಳುವ ಅಂತ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಪಾಸ್ಟ್ 3-4 ಇಯರ್ಸಿಂದ ಇದು ಫುಡ್ ಫಿಯಾಸ್ಟಾ ಸ್ಟಾರ್ಟ್ ಆಗಿದ್ದು ಒಂದು ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ವೆರೈಟೀಸ್ ಆಫ್ ಫುಡ್ ಒಂದೇ ಜಾಗದಲ್ಲಿ ಎಲ್ಲರೂ ಟೇಸ್ಟ್ ನೋಡಲಿಕ್ಕೆ ಅಂತ ಒಂದು ಅವಕಾಶ, ಹಾಗೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಲಿಕ್ಕೆ ಒಂದು ಒಳ್ಳೆ ಅಪೋರ್ಚುನಿಟಿ, ಹಾಗೆ ವೆಂಡರ್ಸ್ಗಳಿಗೆ ಸಿಗೋ ಒಂದು ಅಪೋರ್ಚುನಿಟಿ ಅಂತ ಹೇಳ್ಬೋದು. ಮತ್ತು ಫುಡ್ ನಾನು ಹೇಳೋದಂತ ಹೇಳಿದ್ರೆ, ನಾವು ಕೆಲವು ಪ್ರಮೋಟರ್ಸ್ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಪ್ರಮೋಟ್ ಮಾಡಿದ್ರು, ಜಾಸ್ತಿ ಯಾವುದೆಲ್ಲ ಮೂವಿಂಗಲ್ಲಿತ್ತು ಆ ಸ್ಟಾಲ್ಸ್ನ ಜಾಸ್ತಿಯಾಗಿ ನಾವು
ವಿಸಿಟ್ ಮಾಡಿದ್ವಿ. ನಮಗೆ ಫುಡ್ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇರಲಿಲ್ಲ. ಲೈಕ್ ನಾವು ಪ್ರಮೋಷನ್ ನೋಡುವಾಗ ನಾವು ಅಂದ್ಕೊಂಡು ವಾವ್ ಅಂತ, ಬಟ್ ಕೆಲವು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಸ್ಟಿಲ್ ಕೆಲವೊಂದಂತೂ ತುಂಬಾ ಟೇಸ್ಟಿ ಆಗಿತ್ತು. ಎಲ್ಲವೂ ಒಳ್ಳೇದಾಗ್ಲಿಕ್ಕೆ ಸಹ ಆಗೋದಿಲ್ಲ ಅಲ್ವಾ, ಲೈಕ್ ಎಂತ ಹೇಳೋದು, ಕೆಲವು ನೆಗೆಟಿವ್ ಕೂಡ ಇರ್ತದೆ. ಬಟ್ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ನನಗೆ ಲಾಸ್ಟ್ 2-3 ಇಯರ್ಸ್ ಇದೇನು ಗೊತ್ತಿಲ್ಲ. ಈ ಇಯರ್ ಇದು ನಾನು ಹೇಳೋದ್ ಪ್ರಕಾರ ಅಂತ ಹೇಳಿದ್ರೆ ಒಂದು ಫಸ್ಟ್ ಟೈಮ್ ಹೋಗುವಾಗ ಒಂದು ಎಕ್ಸೈಟ್ಮೆಂಟ್ ಎಲ್ಲ ಇದ್ದು ತುಂಬಾ ಚಂದ ಆಯಿತು. ಸೊ ಮತ್ತೊಂದು ಬೇಜಾರದ ಸಂಗತಿ ಏನಂತ ಹೇಳಿದರೆ, ಎಲ್ಲ ಒಳ್ಳೇದಾಗ್ತಾ ಇರಬೇಕಾದ್ರೆ ಸಹ ನಮ್ಮ ಊರಿನವರು ಅಂದರೆ ನಮ್ಮ ಊರನ್ನು ಬೇರೆ ಕಡೆ ಹೋಗಿ ಪ್ರೌಡ್ ಫೀಲ್ ಮಾಡಿಸಿದವರು ಲೈಕ್ ಮಾಸ್ಟರ್ ಶೆಫ್ ಆಸಿಫ್ ಇದ್ದರು. ಪ್ಲಸ್ ಫುಡ್ ವ್ಲಾಗರ್ ನಾವು ಯೂಟ್ಯೂಬಲ್ಲಿ ಫಾಲೋ ಮಾಡ್ತೀವಿ ಅವರನ್ನು, ಸುದರ್ಶನ್ ಭಟ್ ಅವ್ರು ಒಳ್ಳೆ ಯೂಟ್ಯೂಬರ್ ಕೂಡ. ಹಾಗೆ ಅವ್ರು ಫುಡ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾಯಿದ್ರು, ತುಂಬಾ ರೆಸಿಪೀಸ್ ಎಲ್ಲ ಹಾಕ್ತಾಯಿದ್ರು. ಅವರಿಬ್ಬರಲ್ಲಿ ಯಾರನ್ನೊಬ್ಬರನ್ನಾದ್ರೂ ಕರೆದಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಎಲ್ಲರೂ ಅದನ್ನೇ ಹೇಳ್ತಾರೆ, ನಮಗೆ ಕೂಡ ಅದೇ ಅನಿಸಿತು. ನಮ್ಗೆ ಏನು ಅನಿಸಿತ್ತು ಅದನ್ನು ನಾವು ಹೇಳ್ತಾ ಇದ್ದೇವೆ. ಅವರನ್ನು ಕರೆಸಿದ್ರೆ ಒಂದು ಒಳ್ಳೇದು ಆಗ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಸೊ ನಾವು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವ್ಲಾಗನ್ನು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವ್ಲಾಗನ್ನು ನೋಡೋದಕ್ಕೆ, ನಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಸಪೋರ್ಟ್ ಮಾಡ್ತೀರಾ. ಎಲ್ಲರೂ ಹೇಳ್ತಾರೆ ನಿಮ್ಮ ವ್ಲಾಗ್ಸ್ ಎಲ್ಲ ತುಂಬ ಚೆಂದ ಆಗ್ತದೆ ಅಂತ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.